ಹಾಯ್ ಗೈಸ್, ಏನಪ್ಪಾ ಅಂದ್ರೆ ಈಗ ಶ್ರಾವಣ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾನಿವತ್ತು ಲಾಸ್ಟ್ ಡೇ, ಓಕೆ, ಇವತ್ತು ಲಾಸ್ಟ್ ಡೇ ಇದೆ. ಸೊ ಅದಕ್ಕೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ, ಗ್ರೀನ್ ಚಿಕನ್ ಗ್ರೇವಿ. ಓಕೆ, ಸೊ ಯಾವ ಥರ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ. ಸೊ ನೀವು ಕೂಡ ಇವತ್ತು ಲಾಸ್ಟ್ ಡೇ ಇದೆ, ಸೊ ಎಲ್ಲ ನಾನ್ ವೆಜ್ ತಿನ್ನಿ ಅಂತ ಹೇಳ್ತೀನಿ. ಸೊ ಯಾರ್ಯಾರು ಶ್ರಾವಣ ಹಿಡಿತೀರಾ ನೋಡಿ ಗೈಸ್, 10 ಬಾರಿ ಅದನ್ನ ನಾನು ತೊಳೆದಿದ್ದೀನಿ, ಚೆನ್ನಾಗಿ ತೊಳೆದಿದ್ದೀನಿ. ಸೊ ಮತ್ತೆ ಇದರಲ್ಲಿ ಏನೇನು ಹಾಕಬೇಕು ಅಂದ್ರೆ ಓಕೆ. ಸೊ ಮತ್ತೆ ಇದರಲ್ಲಿ ಏನೇನು ಹಾಕ್ಬೇಕು ತೋರಿಸ್ತೀನಿ ಬನ್ನಿ. ಸೊ ಗ್ರೀನ್ ಏನು ಮಿರ್ಚಿ, ಪುದೀನ, ಕೊತ್ತಂಬರಿ ಮತ್ತೆ ಟೊಮೆಟೊ ಎಲ್ಲ ರುಬ್ಕೊಳ್ಳೋಣ. ಓಕೆ, ರೆಡಿ ಆಯ್ತು ನನ್ನ ಮಸಾಲ 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 ಮಸಾಲ. ಚಿಕನ್ ಮಸಾಲ and curry. ಸೊ ನೋಡಿ ಗೈಸ್, ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ನೋಡಿ, ಮೊಸರು ಕೂಡ ಹಾಕಿದ್ದೀನಿ ಆ್ಯಂಡ್ ಚಿಕನ್ ಮಸಾಲ ಆ್ಯಂಡ್ ಗರಂ ಮಸಾಲ ಆ್ಯಂಡ್ ಸಾಲ್ಟ್ ಇವೆಲ್ಲ ಹಾಕ್ಬಿಟ್ಟಿದ್ದೀನಿ. ಹಾಕಿ ಒಂದು 15 ನಿಮಿಷ ಬಿಡೋಣ ಹೀಗೆ. ಸೊ ಆಮೇಲೆ ಈಗ ಏನು ಬಿಟ್ಟಿನಿ ಈಗ ಅಂದರೆ ನಿಂಬೆ ಹಣ್ಣು ಆದರೂ ಕೂಡ ಸ್ವಲ್ಪ ಹಾಕೊಳ್ಳೋಣ. ಸೊ ಹಾಕೊಂಡು ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಣ್ಣೆ ಹಾಕಿದ್ದೀನಿ ಈಗ. ಸೊ ನೋಡಿ ಗೈಸ್, ಸ್ವಲ್ಪ ಬ್ರೌನಿ ಆಗಿಬಿಟ್ಟಿದೆ, ಆನಿಯನ್ ಬ್ರೌನ್ ಆಯಿತು ಈಗ. ಸೊ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಹಾಕೊಳ್ಳೋಣ. ಸೊ ಇದಕ್ಕೆ ಒಂದು 10 ಮಿನಿಟ್ಸು ಸ್ವಲ್ಪ ಮಸ್ತಾಗಿ ಕುದಿ. ಓಕೆ, ಡಕ್ಕನ್ 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 ಡಕ್ಕನ್. ಎಸ್, ಪ್ಯಾಕ್. ಸೊ ಗೈಸ್, ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಣ. ಅದು ಒಂದು 15 ನಿಮಿಷ ಬೇಕಲ್ವಾ. ಸೊ ನಮ್ಮ ಹುಡುಗಿ ನೋಡಿ, ಇವತ್ತು ಅವಳಿಗೆ ಚಶ್ಮಾ ಹಾಕಿದೆ. ಏಯ್ ಟಿಕಾ, ಎಸ್ ಹಿಂಗ್ ಕಾಣಿಸ್ತದಾಳೆ ಅವಳು, ಚೆನ್ನಾಗಿ ಕಾಣಿಸ್ತದಾಳಲ್ಲ.
Yes, nice, so cute. ಅವಳಿಗೆ ಚಶ್ಮಾ ಹತ್ತಿದೆ, ಚಶ್ಮಾ ಹಾಕು ಹಾಕು ಅಂದ್ರೆ ಹಾಕ್ತಾನೆ ಇರ್ಲಿಲ್ಲ. ಸೊ ಗೈಸ್ ಫೈನಲಿ ನಂದು ಗ್ರೀನ್ ಚಿಕನ್ ಗ್ರೇವಿ ರೆಸಿಪಿ ಆಗಿದೆ. ಸೊ ನೋಡಿ, ಸೊ ನೋಡಿದಲ್ವಾ, ಮಸ್ತ್ ಸುಕ್ಕ ಸುಕ್ಕ ಆಗಿದೆ ಗೈಸ್. ಈಗ ಲಾಸ್ಟ್ ಕೊತ್ತಂಬರಿ. ಸೊ ಕೊತ್ತಂಬರಿ ಹಾಕೋಣ. ನನಗೆ ನಾನು ತುಂಬಾ ಜಾಸ್ತಿನೇ ಕೊತ್ತಂಬರಿ ಹಾಕ್ತೀನಪ್ಪ. ನೋಡಿ, ಸೊ ವಾವ್, ಮಸ್ತ್. ಸೊ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಹಾ, ಸೊ ಇದ್ರ ಜೊತೆಲಿ ನಾನು ಯಾವ ಕಾಂಬಿನೇಷನ್ಸ್ ತಿಂತಾ ಇದೀನಿ ಅಂತ, ಸೊ ಗ್ರೀನ್ ಚಿಕನ್ ರೆಸಿಪಿ ಜೊತೆಲಿ ನಾನು ತಿಂತಾ ಇದೀನಿ ದೋಸಾ. ಸೊ ದೋಸಾ ಅಂಡ್ ಚಿಕನ್. ಓಕೆ, ಸೊ ದೋಸಾ ಮಾಡ್ತೀನಿ ಈಗ. ಸೊ ಗೈಸ್ ಫೈನಲಿ ನಂದು ಗ್ರೀನ್ ಚಿಕನ್ ರೆಸಿಪಿ ರೆಡಿ ಆಗಿದೆ. ಸೊ ನೋಡಿ, ಅದರ ಜೊತೆಲಿ ಕಾಂಬಿನೇಷನ್ ಏನಪ್ಪಾ ಅಂದ್ರೆ ದೋಸಾ. ಓಕೆ, ದೋಸಾ ಅಂಡ್ ಚಿಕನ್. ಸೊ ರೆಡಿ ಟು ಈಟ್. ಸೊ ಶ್ರಾವಣ್ ಲಾಸ್ಟ್ ಇದೆ, ಸೊ ಎಲ್ಲರೂ ಇವತ್ತು ಶ್ರಾವಣ್ ಖತಮ್ ಮಾಡಿ ಅಂತ ಇರ್ತೀನಿ. ಸೊ ಮತ್ತೆ ನಾನು ಸಿಗ್ತೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.